ಕಳೆದ ಕೆಲವು ತಿಂಗಳಲ್ಲಿ ಗ್ರಾಮೀಣ ಪ್ರದೇಶ ಅದರಲ್ಲಿ ಪ್ರಮುಖವಾಗಿ ಫತಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಕೆಲವು ಈ ರಾಬರಿ ಕೇಸುಗಳು ವರದಿಯಾಗಿದೆ. ಅದರಲ್ಲಿ 2 ರಾಬರಿ ಕೇಸುಗಳು ವರದಿಯಾಗಿದೆ. ಅದು ಗಮನಿಸಬೇಕಾಗಿದ್ದು ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಪ್ರಮುಖವಾಗಿ ಬಂಟಿ ಮೇಳನ್ನು ಟಾರ್ಗೆಟ್ ಮಾಡುವಂಥ ದರೋಡೆ ಮಾಡುವಂಥ ಪ್ರಕರಣ ಮಾಡಿದೆ. ಇದನ್ನು ಗಂಭೀರವಾಗಿ ನಾವು ಪರಿಗಣನೆ ತೆಗೆದುಕೊಂಡು ACP ಸಬ್ ರಾಜಣ್ಣ, ಇನ್ಸ್ಪೆಕ್ಟರ್ ಫತಾಬಾದ್ ಮತ್ತು ಅವರ ಕ್ರೈಮ್ ಟೀಮ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಮಾಡಲಾಗಿತ್ತು. ಇದು ಸ್ಥಳೀಯರಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ. ಅದರಲ್ಲಿ ಒಂದು ಘಟನೆ ನೋಡಿದರೆ ಕಾಡೂರಲ್ಲಿ ಸಂಜೆ ಸುಮಾರು 8ರಿಂದ 9 ಗಂಟೆ ಸುಮಾರು. ಇನ್ನೊಂದು ಪ್ರಕರಣದಲ್ಲಿ ಇತ್ತೀಚೆಗೆ ನಡೆದಿದ್ದೇನೆ ಅಂತಂದರೆ ಅವರು ಅದರಲ್ಲಿ ತರಕಾರಿ. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच। क्या आप अपने जीवन साथी की तलाश में हैं? कॉल नाउ 08047363399. डाउनलोड द जनता मैट्रिमोनी ऐप। ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂಟಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರನ್ನು ಟಾರ್ಗೆಟ್ ಮಾಡಿ ಅವರ ಒಂದು ಗಾಳಿ ಇವೆರಡೂ ಪ್ರಕರಣಗಳಲ್ಲಿ ದೊರೆತ ಮಾಹಿತಿ ಆಧಾರದ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಆರೋಪಿಯು ಕೂಡ ಸ್ಥಳೀಯರಾಗಿದ್ದಾರೆ. ಸ್ನೇಹಿತ ಇವರನ್ನು ಬಂಧನ ಮಾಡಿ ಅವರಿಂದ ಏನು ದರೋಡೆ ಮಾಡಿ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತು ಇತ್ತೀಚೆಗೆ ಏನು ಒಂದು ಘಟನೆ ಆಗಿದೆ, ಆ ಚೈನನ್ನು ತಾಳಿ ಸರವನ್ನು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ACP ರಾಜಣ್ಣ, ಇನ್ಸ್ಪೆಕ್ಟರ್ ಮತ್ತು ಎಂಟೈರ್ ಟೀಮ್ ಅವರಿಗೆ ಎಷ್ಟು ರಿಕವರಿ ಸರ್? ಇದರಲ್ಲಿ ಸುಮಾರು ಅಂದಾಜು 2 ಲಕ್ಷ ಬೆಲೆ ಬಾಳುವ 20 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಏನು ದರೋಡೆ ಆಗಿದೆ ಎಲ್ಲ ಚಿನ್ನಾಭರಣಗಳು ಇಂಟ್ಯಾಕ್ಟ್ ಆಗಿ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲೇನು ಒಂದು ಸ್ಥಳೀಯರಲ್ಲಿ ಆತಂಕ ಇತ್ತು. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದು, ಯಾರಿಗೂ ಈ ಔಟ್ಸೈಡ್ ಬ್ಯಾಂಕ್ ಅಥವಾ ಬೇರೆ ಕಡೆಯಿಂದ ಪ್ರೊಫೆಷನಲ್ ಬ್ಯಾಂಕ್ಸ್ ಮಾಡುವಂಥ ಅಪರಾಧಗಳನ್ನ ಅಲ್ಲಿ ಸ್ಥಳೀಯ ಒಂದು ಆರೋಪಿಗಳಿಂದ ಈ ಕೃತ್ಯ ಬಂದಿದೆ ಮತ್ತು ಹಣದ ಆಸೆಗಾಗಿ ಪ್ರಕರಣವನ್ನು ಮಾಡಿಕೊಂಡಿದ್ದಾರೆ. ಆರೋಪಿಗಳು ಬುರ್ಕಾ ಹಾಕೊಂಡೇನು ಕಳ್ತನ ಮಾಡ್ತಾರೆ. ಒಂದು ಪ್ರಕರಣದೇನಿದೆ, ಮೊದಲಾಗಿರುವಂಥದ್ದು ತಾಡ್ತೆಗೂರಲ್ಲಿ ಒಂದು ಪ್ರಕರಣ ಆಗಿದೆ. ಸಂಜೆ ಮಹಿಳೆಯರು ನೇಚರ್ಗಾಗಿ ಹೋಗಬೇಕಾದ್ರೆ 2 ಜನ ದ್ವಿಚಕ್ರ ವಾಹನದಲ್ಲಿ ಬಂದು ಕಳ್ತನ ಮಾಡಿದ್ದಾರೆ. ಹಾಗಾಗಿ 2 ಜನ ಆರೋಪಿಗಳನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಏನು ಪ್ರಕರಣ ಆಗಿತ್ತು, ಅವನು ಒಂಥರ ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಬುರ್ಕ ಹಾಕೊಂಡು ವಿಕ್ಟಿಮ್ಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವರು ದೂರು ಕೊಟ್ಟಿದ್ದಾರೆ. ಮತ್ತು ಅವರೇನು ಕೃತ್ಯಕ್ಕೆ ಬಳಸಿದ್ದಾರೆ, ಇದು ಬುರ್ಕ ಆಯಿತು ಮತ್ತು ವಾಹನ ಆಯಿತು, ಅದನ್ನು ಕೂಡ ನಮ್ಮ ಅಧಿಕಾರಿಗಳು ವಶಪಡಿಸಿದ್ದಾರೆ. ಈ ಹಿಂದೆ ಎಲ್ಲಾದರೂ ಮತ್ತೆ ಅಟೆಂಪ್ಟ್ ಮಾಡಿ ಇದು ಬಿಟ್ಟು ಬೇರೆ ಯಾವ ಪ್ರಕರಣಗಳು ಮತ್ತು ಅಲ್ಲಿ ಯಾವುದೇ ಘಟನೆಗಳು